ನಮಸ್ತೆ ಕರ್ನಾಟಕ, ನಾನೇ ಗೌತಮ್ ಗೌಡ. ನಾನು ಮಧುರೈಯಿಂದ ಧನುಷ್ಕೋಡಿ ಕಡೆ ಹೋಗ್ತಾ ಇದ್ದೀನಿ. ನಾನು ಮಾತಾಡ್ತಿರೋದು ಬಂದುಬಿಟ್ಟು ಕ್ಯಾಮರಾ ಹೆಲ್ಮೆಟಿಗೆ ಮೌಂಟ್ ಮಾಡಿದ್ದೇನೆ ಆಯಿತಾ, ಅಲ್ಲಿಂದ ಡಾಟಾ ಮಾತಾಡ್ತೀನಿ. ಸೊ ಇಲ್ಲಿಂದ ಸುಮಾರು ಒಂದು 200 ಕಿಲೋಮೀಟರ್ ಆಗ್ತದೆ. ಸೊ ಇಲ್ಲಿಂದ ನಾನು ಮತ್ತು ವಿನಯ್ ಇವಾಗ ಹೊರಟಿದ್ದೀವಿ. ಸುಮಾರು ಒಂದು 11 ಗಂಟೆ ಆಗ್ಬೋದು. ಹಾಂ, ಮೂರನೇ ದಿವಸದ ರೈಡ್ ಇದೆ ಆ್ಯಕ್ಚುಲಿ. ವಿನಯ್, ಇವತ್ತು 4ನೇ ದಿವಸದ ರೈಡಾ? ಫಸ್ಟ್ ಮೈಸೂರಲ್ಲಿ ಸ್ಟೇ, ಸೇಲಂ ಸ್ಟೇ, ನೆಕ್ಸ್ಟ್ ಮಧುರೈ ಸ್ಟೇ. ಇವತ್ತು 4ನೇ ದಿವಸ ಮಾರ್ನಿಂಗ್. ಓಕೆ. ಸೊ ಇವತ್ತು ನಾವು ನಿಯರ್ಲಿ ಧನುಷ್ಕೋಡಿ ಮುಗಿಸ್ಕೊಂಡು ಕನ್ಯಾಕುಮಾರಿ ಹತ್ತಿರ ಹೋಗೋಕ್ಕಾಗಲ್ಲ, ತುಂಬ ದೂರ ಇದೆ. ಸುಮಾರು ಫಸ್ಟು ಧನುಷ್ಕೋಡಿ ಮುಗಿಸ್ಕೊಳ್ತೀವಿ, ಆಮೇಲೆ ಅಲ್ಲಿಂದ ಎಷ್ಟಾಗುತ್ತೆ ನೋಡಬೇಕು. ಬನ್ನಿ, ದೇವರೇ ಕಾಪಾಡಪ್ಪ, ಎಲ್ಲ ಸೇಫಾಗಿರಲಿ. ಹೋಗೋಣ ಬ್ರೋ. ಮ್ಯಾಪ್ ಹಾಕಿದಾ? ಧನುಷ್ಕೋಡಿ ವಾಹ್, ನೋಡೋಕ್ಕೇನೆ ಇಲ್ಲಿಂದನೇ ಸಖತ್ತಾಗಿ ಕಾಣ್ತಿದೆ. ಡೈರೆಕ್ಷನ್ ಸ್ಟಾರ್ಟ್, ಗ್ಲೌಸ್ ಹಾಕ್ಬಿಟ್ಟು ಸೀದಾ ಹೋಗ್ತಾ ಇರೋದು. ಸೊ ಮಧುರೈಯಲ್ಲಿ ಬೆಳಗಿನ ಜಾವ ಹೀಗಿದೆ. ನೋಡಿ, ಇವಾಗಷ್ಟೇ ಅಂಗಡಿಗಳೆಲ್ಲ ಓಪನ್ ಆಗ್ತಾ ಇದೆ. ನೆನ್ನೆ ರಾತ್ರಿ ಅಂತೂ ಏನು ಮಾರ್ಕೆಟ್ ಮಚ್ಚ ಇದು, ಅಪ್ಪ ಏನು ಮಾರ್ಕೆಟ್ ಅಂದರೆ ಜನ ಜಂಗುಳಿ, ಜನ ಜಾತ್ರೆ. ರಾತ್ರಿ ಸುಮಾರು ಒಂದು 8:30 ಆಗಿದೆ ಆಯಿತಾ. ಈ ಪೂರ್ತಿ ಟೌನು ಎಲ್ಲ ಕಡೆ ಜನ. ಮತ್ತು ಇನ್ನೊಂದೇನಂದ್ರೆ, ಈ ಸ್ಟ್ರೀಟ್ ಪೂರ್ತಿ ಇದೆ ಅಲ್ಲ, ಎಲ್ಲ ಕೂಡ ಚಿನ್ನದ ಅಂಗಡಿಗಳಿರೋದು. ಸೊ ಮಧುರೈಯಲ್ಲಿ, ತಮಿಳ್ನಾಡಲ್ಲಿ ಚಿನ್ನ ಬಳಕೆ ಜಾಸ್ತಿನಾ ಗೊತ್ತಿಲ್ಲ, ಆಲ್ಮೋಸ್ಟ್ ನೀವು ಎಲ್ಲಿ ನೋಡಿದರೂ ಕೂಡ ಚಿನ್ನದ ಅಂಗಡಿ. ನಾನೇ ಒಂದು 40 ಮೇಲೆ ಚಿನ್ನದ ಅಂಗಡಿ ನೋಡ್ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ನಾನು ಹೇಳಲೇಬೇಕು, ಈ ಮಧುರೈ ಏನಿದೆ ಸರೌಂಡಿಂಗ್ ಪೂರ್ತಿ ಒಂದೊಂದು ಕಡೆ ದೇವಾಲಯಗಳಿದೆ. ಮತ್ತು ಇನ್ನೊಂದು ಏನಂದರೆ, ನಾವು ನೆನ್ನೆ ಮಧುರೈ ಮೀನಾಕ್ಷಿ ಟೆಂಪಲ್ ಒಳಗಡೆ ಹೋಗಿದ್ವಿ ಅಲ್ಲ. ಸೊ ಒಳಗಡೆ ಹೋದಾಗೇ ಒಂದು 4 ಗೋಪುರಗಳಿದೆ. 4 ಗೋಪುರ 4 ದಿಕ್ಕುಗಳಲ್ಲಿದೆ. ದೊಡ್ಡ ಗೋಪುರ ಅಂದರೆ, ನೀವು ಗೂಗಲಲ್ಲಿ ಇಮೇಜ್ ನೋಡ್ತೀರಲ್ಲ, ಸೊ ನಾನು ಬೇಕಾದ್ರೆ ಒಂದು ಇಮೇಜ್ ಹಾಕ್ತೀನಿ. ಆ ಥರ ದೊಡ್ಡ ಗೋಪುರಗಳಿದೆ ಆಯಿತಾ. ಮತ್ತು ಒಂದು ಗೋಪುರ ಒಳಗೆ ಎಂಟ್ರಿ ಆದರೆ ಅದು 4 ಕಡೆ ಕೂಡ ಎಂಟ್ರಿ ಆಗ್ಬೋದು. ಸೊ ಒಂದು ಗೋಪುರದಿಂದ ಎಂಟ್ರಿ ಆದರೆ ನೀವು ಒಳಗಡೆ ಹೋದರೆ ಅಲ್ಲಿ ಇನ್ನೊಂದು ಹೊಸ ಸಾಮ್ರಾಜ್ಯನೇ ಇದೆ. ಅಲ್ಲಿ ಯಾವುದೇ ರೀತಿ ಕೂಡ ವೀಡಿಯೋ ಮಾಡೋಕ್ಕಾಗಲ್ಲ, ಹೆವಿ ಸ್ಟ್ರಿಕ್ಟ್ ಇದೆ ಗುರು, ವೀಡಿಯೋ ಮಾಡಬಾರ್ದು, ಹಂಗಿದೆ ಪ್ಲೇಸ್ ಮಾತ್ರ. ಮತ್ತು ಇನ್ನೊಂದು ಅಲ್ಲಿ ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ದಾರೆ, ಓನ್ಲಿ ಹಿಂದೂಸ್ ಆರ್ ಅಲೌಡ್ ಆಫ್ಟರ್ ದಿಸ್ ಲಿಮಿಟ್ ಅಂತ ಹೇಳ್ಬಿಟ್ಟು. ಎಂಥ ಒಂದು ಕೆತ್ತನೆಗಳು, ಎಂಥ ಒಂದು ವಾಸ್ತುಶಿಲ್ಪ, ಎಂಥ ಒಂದು ಕಲ್ಲಿನ ಕಲೆ ಅದು. ಸೀರಿಯಸ್ಲಿ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಆ ಒಂದು ಕೆತ್ತನೆಗಳಿದೆಯಲ್ಲ, ಅಮೇಝಿಂಗ್ ಬ್ರೋ, ಸೀರಿಯಸ್ಲಿ. ಈಗ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಸಪೋಸ್ ನೀವೇನಾದರೂ ಈ ಕಡೆ ಚೆನ್ನೈ ಕಡೆ, ಅದು ಚೆನ್ನೈ ಅಲ್ಲ, ಈ ಕಡೆ ತಮಿಳ್ನಾಡು ಕಡೆ ಬರ್ತಾಯಿದ್ರೆ, ಸೇಲಮಿಂದ ಬರ್ತಾಯಿದ್ರೆ, ಅಥವಾ ತಮಿಳ್ನಾಡಿಗೆ ಪ್ಲ್ಯಾನ್ ಹಾಕಿದರೆ, ದಯವಿಟ್ಟು ಒಂದು ಸಲ ಮಧುರೈಗೆ ಬನ್ನಿ. ಈ ಮಧುರೈನ ನೀವು ನೋಡಬೇಕು. ಸೊ ನಾನು ಹೋಗ್ತಿರೋದು ಟೆಂಪಲಿಂದ ಒಂದು 2 ಕಿಲೋಮೀಟರ್ ಸರೌಂಡಿಂಗಲ್ಲೇ ಹೋಗ್ತಾ ಇದ್ದೀನಿ ಆಯಿತಾ. ಸೌತಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್. ಮತ್ತು ಇನ್ನೊಂದೇನೆಂದರೆ, ತಮಿಳ್ನಾಡಲ್ಲಿ ತಮಿಳು ಅಂದರೆ ಒನ್ ಆಫ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಕೂಡ ಹೇಳ್ತಾರೆ. ಕನ್ನಡ, ತಮಿಳು ಅನ್ನೋದು ಒಂದು ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಹಳೆ ಹಳ್ಳಿಗಳಿದ್ದರೆ ಅದು ತಮಿಳ್ನಾಡು ಇರೋ ಹಳ್ಳಿ ಅಂತ ಹೇಳ್ತಾರೆ ಆಯಿತಾ. ಸೊ ಅಷ್ಟು ಪ್ರಾಮುಖ್ಯತೆ ಇದೆ. ರಾಮೇಶ್ವರಂ ಸ್ಟ್ರೈಟ್ ರೋಡ್. ಸೊ ರಾಮೇಶ್ವರಮಲ್ಲಿ ಒಂದು ಜ್ಯೋತಿರ್ಲಿಂಗ ಇದೆ. ಯಾವುದಪ್ಪ ಏರಿಯಾ ಇದು? ಯಾವುದೋ ಒಂದು ಪಕ್ಕದಲ್ಲಿ ಒಂದು ರಿವರ್ ಹರಿತಾ ಇದೆ ಆ ಕಡೆ. ಮ್ಯಾಪಲ್ಲಿ ವಾಯ್ಗಾಯಿ ನದಿ ಅಂತೇಳಿ ದೊಡ್ಡ ನದಿ ಮಾರ್ರೆ. ಆವಾಗಲೇ ಹೇಳ್ದಲ್ಲ, ರಾಮೇಶ್ವರಂ ಕಡೆ ಹೋಗುವಾಗ ಅಲ್ಲಿ ಪಕ್ಕದಲ್ಲಿ ದೊಡ್ಡ ನದಿ ಹರಿತಿದೆ ಮಾರೆ. ಅಂದರೆ ಅಲ್ಲಿ ಇವಾಗ ನೀರಿದೆ ಗೊತ್ತಿಲ್ಲ, ಬಟ್ ವಾಯ್ಗಾಯಿ ನದಿ ಅಂತೇಳಿ. ನೀರಿಲ್ಲ ಮಾರಾಯ, ಪೂರ್ತಿ ಡ್ರೈ ಆಗಿಬಿಟ್ಟಿದೆ. ವಾವ್, ಎಂಥ ವ್ಯೂ ಮಚ್ಚ ಇದು. ಏನೋ ಇಲ್ಲಿ ಲ್ಯಾಂಡ್ ಎಂಡ್ ಆಗಿರೋ ಥರ ಇದೆ. ಕ್ರೇಜಿ. ಆ ಕಡೆ ಏನೋ ಭೂಮಿ ಎಂಡಾಗಿರೋ ಥರ ಇದೆ. ಸಗದಾಗಿದೆ. ತಮಿಳ್ನಾಡಲ್ಲಿ ಇನ್ನೊಂದೇನಪ್ಪ ನಾನು ಗಮನಿಸಿದಂದರೆ, ಈ ಥರ ದೊಡ್ಡ ದೊಡ್ಡ ಬ್ರಿಡ್ಜ್ಗಳಿದೆ ಆಯಿತಾ. ಸೊ ಕೆಳಗಡೆ ನೋಡಿ ಪೂರ್ತಿ ಡ್ರೈ ಲ್ಯಾಂಡ್ಸ್,
ಕಂಪ್ಲೀಟ್ ಡ್ರೈ ಲ್ಯಾಂಡ್ಗಳಿದೆ. ಅಂದರೆ ಇಲ್ಲಿ ಏನಂದರೆ ನೀರಿನ ಅವಶ್ಯಕತೆ ಬಹಳ ಇದೆ. ಮತ್ತು ಇನ್ನೊಂದೇನೆಂದರೆ ನಾನು ನೋಡಿದ ಸುಮಾರು ಡ್ಯಾಮ್ಗಳಲ್ಲಿ ನೀರನ್ನು ಹೊರಗೆ ಬಿಟ್ಟಿಲ್ಲ. ಅಂದರೆ ಸುಮ್ಮನೆ ವೇಸ್ಟ್ ಆಗಿಬಿಟ್ಟು ಸಮುದ್ರಕ್ಕೆ ಹೋಗೋ ಥರ ಅವ್ರು ಏನು ಮಾಡ್ತಾ ಇಲ್ಲ. ಫ್ಯೂಚರ್ ಯೂಸ್ಗೆ ಏನು ಶೇಖರಣೆ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಮೇಜರ್ ವಾಟರ್ ಸೋರ್ಸ್ ಬಂದು ಕಾವೇರಿನೇ, ಸೊ ಅದನ್ನೇ ಡಿಪೆಂಡ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ಏನು ವಾಟರ್ ಸೋರ್ಸ್ ಇದೆ ಸೊ ಅದನ್ನು ಹಾಗೆಯೇ ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ. ಸೊ ಯಾವಾಗ ಬೇಕು ಆವಾಗ ಬೆಳೆಗಳಿಗೆ ಹರಿಸ್ತಾರೆ, ಕಾಲುವೆಗಳಿಗೆ ಹರಿಸ್ತಾರೆ. ಸೊ ಮೇಜರ್ ನಾನು ನೋಡಿದ ಹಾಗೆಯೇ ಎಲ್ಲ ಬ್ರಿಡ್ಜ್ಗಳು ಕಂಪ್ಲೀಟ್ ಡ್ರೈ ಆಗಿಬಿಟ್ಟಿದೆ. ಬಟ್ ಡ್ಯಾಮಲ್ಲಿ ನೀರಿದೆ. ಹಗ್ಗಕಟ್ಟ ನೋಡಿ ಫ್ಲೈ ಕಂಟಿನ್ಯೂ ಯಾವುದು ಕಿಲೋ ಅದಕ್ಕೆ ಏನು ಮಾಡೋದು ಸುಮ್ಮನೆ ಸೊ ಇಲ್ಲಿಂದ ರಾಮೇಶ್ವರ ಬಂದುಬಿಟ್ಟು ಸುಮಾರು ಒಂದು 74 ಕಿಲೋಮೀಟ್ರ್ ಇದೆ. ನಾವಿಲ್ಲಿ ಕಾಫಿ ಕುಡಿಯುವಂತ ಹೇಳ್ಬಿಟ್ಟು ಬಂದಿದ್ವಿ. ಇಲ್ಲೇ ಒಂದು ಭಾಳ ಶೆಕೆ ರೀ, ನಮ್ಮೂರ ಕಡೆ ಥರ ಇಲ್ಲ. ನಮ್ಮೂರ ಕಡೆ ಈಗ ಮಳೆಗಾಲ, ಇಲ್ಲಿ ಅಂತೂ ಹೆವಿ ಶೆಕೆ, ಬೀಚ್ ಸೈಡಲ್ಲ ತಾರಾಮಾರ ಶೆಕೆ. ಇಲ್ಲಿಂದ ಒಂದು 74 ಕಿಲೋಮೀಟ್ರ್ ಇದೆ. ಒಂದು ಜ್ಯೋತಿರ್ಲಿಂಗ ನೋಡ್ತೀವಿ, ಸುಮಾರು ಒಂದು 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ತೀವಿ. ಮತ್ತು ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿಗೆ ಜಸ್ಟ್ 70 ಕಿಲೋಮೀಟ್ರ್ ಇದೆ. ರಾಮೇಶ್ವರಂ, ಧನುಷ್ಕೋಡಿ, ಅರಿಚಲ, ಮುನಾಯಿ. ಲಾಂಗ್ ರೈಡಲ್ಲಿ ಏರ್ ತುಂಬಾ ಇಂಪಾರ್ಟೆಂಟ್. ಸೊ ಗಾಡಿ ತುಂಬ ಲೋಡ್ ಆಗಿರುತ್ತಲ್ವ. ಸೊ ಎವ್ರಿ ಡೇ ಅಥವಾ ಒಂದು 500 ಕಿಲೋಮೀಟ್ರ್ ಆದರೂ ಕೂಡ ಒಂದು ಸತಿ ಏರ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಚೈನ್ ಟೈಟ್ ಏರೆಲ್ಲ ಚೆಕ್ ಮಾಡ್ತಾ ಇರ್ಬೇಕ್ರಿ ಲಾಂಗ್ ರೈಡ್ ಹೋದಾಗ, ಇಲ್ಲದ್ರೆ ಕಷ್ಟ ಆಗ್ಬಿಡುತ್ತೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಮೆಮೋರಿಯಲ್ ಕೂಡ ಇಲ್ಲೇ ಇರೋದು. ಓಕೆ, ಸೊ ಧನುಷ್ಕೋಡಿಗೆ ಏನೇನೋ ಹತ್ತಿರ ಬಂದ್ವಿ. ರಾಮ ಸೇತುವೆ ಕಟ್ಟಿದ ನಾಡು, ರಾಮ ಸೇತುವೆನ ಕೂಡ ನಾವು ನೋಡ್ಬೋದು. ಅಟ್ಲೀಸ್ಟ್ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ಏನು ಕಾಣುತ್ತೆ ಅಂತ ಹೇಳ್ಬೋದು. ಇದ್ಯಾವ್ದು ಗುರು? ಆರ್ಯಮನ್ ಬೀಚ್, ರಾಮೇಶ್ವರಂ, ಧನುಷ್ಕೋಡಿ. ಆರ್ಯಮನ್ ಬೀಚ್ ಇದೆ 1.5 ಕಿಲೋಮೀಟರಲ್ಲಿ. ಸೊ ಆಲ್ರೆಡಿ ಬೀಚ್ ಸ್ಟಾರ್ಟ್ ಆಯಿತು, ಯಾಕಂದರೆ ಈ ಕಡೆ ಬಂಗಾಳ ಕೊಲ್ಲಿ ಬರುತ್ತೆ ಮತ್ತು ಈ ಕಡೆ ಅರಬ್ಬಿ ಸಮುದ್ರ, ಮುಂದುಗಡೆ ಹಿಂದೂ ಮಹಾಸಾಗರ. ಸೊ ಹಾಗಾಗಿ 3 ಕಡೆ ಈ ಏನು ನೀರೇ ಇದೆ. ಸೊ ಇದು ನಾವು ಹೋಗ್ತಿರೋದು ಬಂದುಬಿಟ್ಟು ಎಂಡ್ ಪಾಯಿಂಟ್ ಅಲ್ವಾ. ಸೊ 3 ಕಡೆ ತೋರಿದ ನೀರು ಸಮುದ್ರ. ಸೊ ಹಾಗಾಗಿ ಎಲ್ಲ ಕಡೆ ಒಂದೊಂದು ಪಾಯಿಂಟ್ಗಳಿದೆ, ಬೀಚ್ ಪಾಯಿಂಟ್ಗಳು. ಧನುಷ್ಕೋಡಿ ಹತ್ತತ್ರ ಬರುವಾಗ ಈ ಥರ ಇದೆ ವಾತಾವರಣ. ತುಂಬ ಬಿಸಿಲು ಮಾರೆ ಇಲ್ಲಿ. ಮಂಗಳೂರು ಕಡೆ ಥರನೇ ಮಳೆಗಾಲ ಅಂತಲೇ ಅನಿಸಲ್ಲ. ಮಳೆಗಾಲ ಇಲ್ಲಿ ಸೈಕ್ಲೋನ್ ಬರೋದು ಡಿಸೆಂಬರಲ್ಲಿ ಮಳೆ ಇರ್ತದೆ ಇಲ್ಲಿ. ಈ ಟೈಮಲ್ಲಿ ಹುಚ್ಚು ಬಿಸಿಲು. ಮ್ಯಾಪಲ್ಲಿ ನೋಡಿ, ಸೊ ಆ ಒಂದು ಇಂಡಿಯಾದಿಂದ ಎಕ್ಸ್ಟೆಂಡೆಡ್ ಪಾರ್ಟ್ ಇದೆಯಲ್ಲ, ಅಂದರೆ ಒಂದು ಕೈ ಥರ, ರೆಕ್ಕೆ ಥರ, ಧನುಷ್ಕೋಡಿದ್ದು ಫೈನಲ್ ಪಾಯಿಂಟಿಗೆ ಹಂಗೆ ಹೋಗ್ತಾ ಇದ್ದೀವಿ. ಸಮುದ್ರದ ತೀರ ನೋಡಿ ಹೇಗೆ ಕಾಣ್ತಿದೆ ಅಂತ. ಭೂಭಾಗ ಹಿಂಗೆ ಹರಡಿಕೊಂಡಿದೆ ಅಲ್ಲ, ಆ ಪಾಯಿಂಟಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ನೀರು, ವಾವ್, ಸಕ್ಕತ್ತಾಗಿದೆ. ಸೊ ಇದೇನಿದೆ ಇದನ್ನು ಪಾನಾ ಬ್ರಿಡ್ಜ್ ಅಂತ ಹೇಳ್ತಾರೆ. ಸಕ್ಕತ್ತಾಗಿದೆ. ಪಾನಾ ಬ್ರಿಡ್ಜ್ ಅಂತೇಳಿ ಆಯಿತಾ, ಧನುಷ್ಕೋಡಿ ಕನೆಕ್ಟ್ ಆಗ್ತದೆ. ಸೊ ನೋಡಿ ಹೇಗಿದೆ ಅಂತ. ಆ ಕಡೆ ಈ ಕಡೆ ನೀರು, ಮಧ್ಯದಲ್ಲಿ ಬ್ಯೂಟಿಫುಲ್ ಪಾನಾ ಬ್ರಿಡ್ಜ್. ಎಷ್ಟು ಬೋಟ್ಗಳಿದೆ ಗೊತ್ತಾ ಸಮುದ್ರದಲ್ಲಿ. ಈ ಕಡೆ ಪೂರ್ತಿ ಬೋಟ್ಗಳೇ ಇರೋದು.
ಈ ಕಡೆ ಇನ್ನೊಂದು ಯಾವುದೋ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ, ಅದು ಯಾವ ಬ್ರಿಡ್ಜ್ ಗೊತ್ತಿಲ್ಲ. ನನಗೆ ಇದು ಈ ಐಲ್ಯಾಂಡ್ ನೋಡಿದರೆ ಹೊನ್ನಾವರ ನೆನಪಾಗುತ್ತೆ. ಅಲ್ಲೂ ಕೂಡ ಹಾಗೇನೆ ಸಖತ್ ಮಾತ್ರ. ವಾವ್, ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ. ಆ ಕೆಳಗಡೆ ಇರೋದು ಏನಂತ ಗೊತ್ತಾಗ್ತಿಲ್ಲ. ಅದೇನೋ ಒಂದು ಟ್ರಾನ್ಸ್ಪೋರ್ಟ್ ಇದೆ. ರೈಲ್ವೇನ ಅದು? ರೈಲ್ವೆ ಟ್ರ್ಯಾಕಾ? ಪಾನಬ್ ರೈಲ್ವೆ ಟ್ರ್ಯಾಕ್ ಅನಿಸುತ್ತೆ. ಅಣ್ಣವ್ರೇನೋ ಮೀಟಿಂಗ್ ಮಾಡ್ತಿದ್ದಾರೆ, ಏನೋ ಗೊತ್ತಾಗ್ತಿಲ್ಲ. ತಮಿಳ್ ಭಾಷೆ ಎಲ್ಲ ಅರ್ಥ ಆಗುತ್ತೆ ಹೇಳಿ. ಸೊ ಇನ್ನೇನು ಹತ್ರ ಬರ್ತಾ ಇದ್ದೀವಿ. ಎಲ್ಲಿದು ಅಂಗಡಿಗಳು, ಇಲ್ಲಿದು ಮನೆಗಳು, ವಾತಾವರಣ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ವಿಡಿಯೋ ಹಾಗೆ ಹಾಕ್ತೀನಿ, ನೋಡ್ಕೊಳ್ಳಿ. ದೊಡ್ಡ ಏನು ತುಂಬ ಟೌನ್ ಅಂತ ಏನಿಲ್ಲ, ಹಾಗೇನಿಲ್ಲ. ಟೌನ್ ಇದೆ ಇವರು. ತಮಿಳ್ನಾಡಲ್ಲಿ ನಾನು ನೋಡ್ದಂಗೆ ರೋಡ್ಗಳು ಸುಮಾರಕ್ಕೆಲ್ಲ ಚೆನ್ನಾಗೇ ಇಟ್ಟಿದ್ದಾರೆ. ಇಲ್ಲೊಂದು ದೇವಾಲಯ ಇದೆ. ಧನುಷ್ಕೋಡಿಯಿಂದ ಮುಂದೆ ಶ್ರೀಲಂಕಾ. ಧನುಷ್ಕೋಡಿಯಿಂದ ಶ್ರೀಲಂಕಾ ಕಾಣುತ್ತೆ. ಓಕೆ, ಅಲ್ಲಿ ಒಂದು ಕಡೆ ನೋಡೋಕ್ಕೆ ಏನೋ ಒಂದು ಸ್ಕೋಪ್ ಹಾಕ್ಬಿಟ್ಟು ನೋಡೋಕ್ಕೆ ದುಡ್ಡು ಕೊಟ್ಟರೆ ಸ್ಕೋಪ್ ಹಾಕ್ಬಿಟ್ಟು ನೋಡ್ಬೋದು. ಅಲ್ಲಿ ಶ್ರೀಲಂಕಾದ ಒಂದು ಕೆಲವು ಬಾರ್ಡರ್ ಕಾಣುತ್ತೆ, ಆಯಿತಾ. ಅದು ತುಂಬ ದೂರ ಏನಿಲ್ಲ. ಧನುಷ್ಕೋಡಿಯಿಂದ ಶ್ರೀಲಂಕಾಕ್ಕೆ ತುಂಬ ದೂರ ಇಲ್ಲ, ಆಯಿತಾ. ಸೊ ಹಡಗಲ್ಲಿ ಹೋಗ್ತಾರೆ. ಇನ್ನೊಂದೇನೆಂದರೆ ಧನುಷ್ಕೋಡಿಯನ್ನು ಗೋಸ್ಟ್ ಟೌನ್ ಅಂತ ಕರೀತಾರೆ, ಭೂತಗಳ ನಗರ ಅಂತ ಕರೀತಾರೆ. ಸೊ ಅದು ಯಾಕೆ ಅಂತ ಅಲ್ಲೋಗಿ ಹೇಳ್ತೀನಿ. ಸೊ ಅದೊಂದು ಕ್ರೇಜಿ ಸ್ಟೋರಿ ಇದೆ. ಸೊ ಭೂತಗಳ ನಗರ ಹೆಂಗೆ, ಇಲ್ಲಿನ ಮೆಡ್ರಾಸ್ ಗೌರ್ಮೆಂಟ್ ಏನಿದೆ ಆ ಟೈಮಲ್ಲಿ ಇದನ್ನು ಭೂತಗಳ ನಗರ ಅಂತಲೇ ಅವರೇ ಘೋಷಣೆ ಮಾಡ್ತಾರೆ. ಸೊ ಅದು ಅಲ್ಲೋಗಿ ನೋಡೋಣ. ನನಗೂ ಗೊತ್ತಿಲ್ಲ ಅದು ಆ್ಯಕ್ಚುಲಾಗಿ ಅದೇ ಥರ ಇದೆಯಾ, ಭೂತಗಳ ನಗರ ಥರನೇ ಇದೆಯಾ ಅಂತ ಗೊತ್ತಿಲ್ಲ. ಸೊ ಇಲ್ಲೊಂದು ಟೆಂಪಲ್ ನೋಡಿ ಹೇಗಿದೆ ಅಂತ. ಇದರ ಮಧ್ಯೆ ಟೆಂಪಲ್ಗಳು ಸಿಗುತ್ತೆ ಈ ಕಡೆ ಬರುವಾಗ. ಸೊ ರಾಮೇಶ್ವರ ಟೆಂಪಲ್ಗೆ ಏನೋ ಅಲ್ಲೇ ಕಾಣಿಸ್ತಾನೆ ಇದೆ ದೇವಾಲಯ. ಪಾರ್ಕಿಂಗ್ ಎಲ್ಲಿದೆ ಗೊತ್ತಿಲ್ಲ. ವಾವ್, ದೇವಾಲಯ ಮುಂದೆನೇ ನೋಡೋಕ್ಕೆ ಅದ್ಭುತವಾಗಿದೆ ಮಾತ್ರ. ಹೆಂಗೆ ದೇವಾಲಯ ಕಟ್ಟಿರ್ತಾರಪ್ಪ, ದೇವನೇ ಎಲ್ಲ ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ. ನೋಡೋಕ್ಕಂತೂ 2 ಕಣ್ಣು ಸಾಲದು ಅಂತಿದೆ. ಸೊ ಇಲ್ಲಿ ಕೂಡ ಒಳಗಡೆ ಅಂತ ಹೆಂಗಿರಲ್ಲ, ಬಟ್ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಜ್ಯೋತಿರ್ಲಿಂಗನ ನಾವು ನಮ್ಮ ಕಣ್ಣೆದುರು ನೋಡ್ತಾ ಇದ್ದೀವಿ. ಬಹಳ ಹೆಮ್ಮೆ ಆಗ್ತಿದೆ. ಅಣ್ಣ ನಮಸ್ಕಾರ ಅಣ್ಣ. ಬೈಕ್ ಪಾರ್ಕಿಂಗ್ ಹೆಂಗೆ ಇರ್ಕಣ್ಣ? ಟೆಂಪಲ್ ಟೆಂಪಲ್ ಎಂಟ್ರೆನ್ಸ್ ಓಕೆ ಓಕೆ ಬೈ, ಥ್ಯಾಂಕ್ ಯು ಬೈ. 4 ಎಂಟ್ರೆನ್ಸ್ ಇದೆ ಅಂತೆ. ಎಲ್ಲರೂ ಪಾರ್ಕ್ ಮಾಡಿ ಹೋಗ್ಬಿಡೋದು ಅಷ್ಟೇ. அண்ணா பைக் பார்க்கிங் எங்கே இருக்கு அண்ணா? டெம்பிள் போனோம். ஆ இந்த ரூட்டா? ஓகே, ஸ்ட்ரைட்டு ரைட்டா? ஓ அண்ணா 4 o'clock தான் ஓப்பனா? தனுஷ்கோடி
ओके बाद में मैं कर धनुषकोडी देख लेगा आज ये तो मालूम जाएगा हाँ ओके अಣ್ಣ थैंक यू अಣ್ಣ ये सीधा जाएगा तो राइट के लिए लेफ्ट है वो 4 बजे तक क्लोज है 4 बजे तक ओपन है ओके ओके तो क्लोज है ओके अभी क्लोज है कितना है अभी क्लोज है हाँ क्लोज है क्लोज है ला ओके मैं 3 बजे का ओपन है हाँ मैं धनुषकोडी जाने के बाद आता हूँ ओके भैया थैंक यू ಏನು ಗೊತ್ತಾ ಟೆಂಪಲ್ ಈಗ ಕ್ಲೋಸ್ ಓಕೆನಾ 4 ಗಂಟೆಗೆ ಓಪನ್ ನಾವು ಧನುಷ್ಕೋಡಿ ಮುಗಿಸ್ಕೊಂಡು ಬರೋಣ ಓಕೆನಾ ಈಗ ಧನುಷ್ಕೋಡಿಗೆ ಯೂಟರ್ನ್ ಆಗಿ ಅಲ್ಲಿ ರೈಟ್ ಆಯ್ತಾ ಯೂಟರ್ನ್ ಅಲ್ಲ ಯೂಟರ್ನ್ ಅನಿಸುತ್ತೆ ಯೂಟರ್ನೇ ಅಲ್ಲಿ ರೈಟ್ ಇತ್ತು